ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಜನನಿ ಯೋಜನೆ ಮಹಿಳೆಯರಿಗೆ ಸಿಗಲಿದೆ 5,000. ಈ ರೀತಿಯಾಗಿ ಅರ್ಜಿಯನ್ನು ನೀವು ಸಲ್ಲಿಸಿದ್ರೆ ಸಿಗುತ್ತೆ ಬರೋಬ್ಬರಿ 5,000. ಹಾಗಾದರೆ ಏನಿ ಜನನಿ ಯೋಜನೆ ಅಂತ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಗರ್ಭಿಣಿ ಮಹಿಳೆಯರಿಗೆ ಮೊದಲ ಹೆರಿಗೆಯ ವೇಳೆ 3 ಕಂತುಗಳಲ್ಲಿ 6,000 ಹಣ ಪಾವತಿ ಮಾಡುವ ಕೇಂದ್ರ ಸರ್ಕಾರದ ಯೋಜನೆ ಈಗಾಗಲೇ ಘೋಷಣೆಯಾಗಿದ್ದು, ಆರೋಗ್ಯಕ್ಕೆ ನೇರ ನಗದು ನೆರವು ವಿಚಾರ ಈಗಾಗಲೇ ಗೊತ್ತಿದೆ. ಆದರೆ 3 ಹಂತಗಳಲ್ಲಿ 6,000 ನಗದು ಪಾವತಿಯಾಗಲಿದ್ದು, ಮೊದಲ ಗರ್ಭಧಾರಣೆಗೆ ಮಾತ್ರ ಈ ಯೋಜನೆಯ ಪ್ರಯೋಜನವಾಗಲಿದೆ. ಅಂಗನವಾಡಿ ಕೇಂದ್ರ ಅಥವಾ ಆರೋಗ್ಯ ಕೇಂದ್ರದಲ್ಲಿ ಈ ವಿಚಾರವನ್ನು ಕುರಿತು ನೀವು ಅರ್ಜಿ ಸಲ್ಲಿಕೆ ಮಾಡಬಹುದು. ಇನ್ನು ಮಹಿಳೆಯೊಬ್ಬಳು ತಾಯಿಯಾಗುವ ಸಮಯ ದೇಹಾತ್ಮಕ ಹಾಗೂ ಆರ್ಥಿಕವಾಗಿ ಆಕೆಗೆ ಸಾಕಷ್ಟು ಸವಾಲುಗಳು ಎದುರಾಗುತ್ತವೆ. ಇದರರ್ಥ ನೀವು ಏನೋ ವರ್ಕಿಂಗ್ ವುಮೆನ್ ಆಗಿರ್ತೀರಾ, ಕನ್ಸೀವ್ ಆಗಿರ್ತೀರಾ, ನಿಮಗೆ ನಿಮ್ಮದೇ ಆದಂಥ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಹಾಗಾಗಿ ನೀವು ಜಾಬ್ ಡ್ರಾಪ್ ಮಾಡಿರ್ತೀರಾ, ನಿಮಗೆ ದುಡ್ಡು ಸಿಗೋದಿಲ್ಲ ಅಥವಾ ಖರ್ಚಿಗೆ ದುಡ್ಡು ಇರೋದಿಲ್ಲ, ಅಥವಾ ಏನಾದರೂ ಒಂದು ಪ್ಲ್ಯಾನ್ ಮಾಡಿಸ್ಬೇಕು ಅಂದರೂ ಕೂಡ ಮನೆಯವ್ರ ಮೇಲೆ ಅವಲಂಬಿತರಾಗಬೇಕಾಗತ್ತೆ. ಆದರೆ ಪ್ರಧಾನಮಂತ್ರಿಯ ಈ ಸ್ಕೀಮ್ ಏನಿದೆ, PPMVY ಎನ್ನುವಂತಹ ಹೆಸರಿನ ವಿಶೇಷ ಸ್ಕೀಮ್ ವಿಶಿಷ್ಟ ನೆರವನ್ನು ಮಹಿಳೆಯರಿಗೆ ಒದಗಿಸುತ್ತೆ. ಈ ಯೋಜನೆಯಡಿ 19 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಮೊದಲ ಗರ್ಭಧಾರಣೆಗೆ ಮಾತ್ರ 3 ಹಂತಗಳಲ್ಲಿ 6,000 ಸಹಾಯಧನವನ್ನು ಒದಗಿಸಲಾಗುತ್ತೆ. ಇದರ ಪೈಕಿ 5,000 ರೂಪಾಯಿಗಳನ್ನು PMMVY ಇಂದ ಮತ್ತು 1,000 ರೂಪಾಯಿಗಳನ್ನು ಜನನಿ ಸುರಕ್ಷಾ ಯೋಜನೆಯಡಿಯಲ್ಲಿ ಪಾವತಿಸಲಾಗುತ್ತೆ. ಈ ಪಾವತಿಯನ್ನು ನೇರವಾಗಿ ಫಲಾನುಭವಿಯ ಬ್ಯಾಂಕ್ ಅಕೌಂಟ್ ಅಥವಾ ಅಂಚೆ ಖಾತೆಗೆ ಅಂದರೆ ಪೋಸ್ಟ್ ಆಫೀಸ್ ಅಕೌಂಟ್ಗೆ ವರ್ಗಾಯಿಸಲಾಗಿರುತ್ತೆ. ಮೊದಲ ಕಂತಿನ 1,000 ಅನುಮೋದಿತ ಆರೋಗ್ಯ ಕೇಂದ್ರ ಅಥವಾ ಅಂಗನವಾಡಿ ಕೇಂದ್ರಗಳಲ್ಲಿ ಹೆರಿಗೆಗಾಗಿ ನೋಂದಾಯಿಸಿದ ಮೇಲೆ ಇದು ದೊರೆಯುತ್ತೆ. ಇನ್ನು ಗರ್ಭಧಾರಣೆಯ 6 ತಿಂಗಳು ಕಳೆದ ಬಳಿಕ ಮತ್ತೊಂದು 2,000 ಲಭ್ಯವಾಗುತ್ತೆ. 3ನೇ ಕಂತಿನ 2,000 ಹಣ ಮಗುವಿಗೆ ಮೊದಲ ಡೋಸ್ ಲಸಿಕೆಗಳನ್ನು ಹಾಕಿಸಿದ ನಂತರ ಲಭ್ಯವಾಗುತ್ತೆ. MCP ಕಾರ್ಡ್ ಅಂದರೆ ಮದರ್ ಆ್ಯಂಡ್ ಚೈಲ್ಡ್ ಪ್ರೊಟೆಕ್ಷನ್ ಕಾರ್ಡ್ ಪೂರಕ ದಾಖಲೆ ಇದಕ್ಕೆ ಆಗಿರುತ್ತೆ. ಇನ್ನು ಅರ್ಜಿ ಪ್ರಕ್ರಿಯೆ ಹೇಗಿರುತ್ತೆ ಅಂತ ನೋಡೋದಾದರೆ, ಮಹಿಳೆ ಮತ್ತು ಪತಿಯ ಆಧಾರ್, ಬ್ಯಾಂಕ್ ಖಾತೆಯ ವಿವರ, MCP ಕಾರ್ಡ್ ಸಂಪರ್ಕ ಮಾಹಿತಿ ಮೊದಲಾದವುಗಳನ್ನು ಅರ್ಜಿ ಫಾರ್ಮ್ 1A 1B 1C ಮೂಲಕ ಸಲ್ಲಿಸಬೇಕು. http://wcd.nic.in ವೆಬ್ಸೈಟ್ನಿಂದ ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಳ್ಬೋದು ಅಥವಾ ನೇರವಾಗಿ ಅಂಗನವಾಡಿ ಕೇಂದ್ರದಲ್ಲಿ ಈ ಒಂದು ಸ್ಕೀಮ್ ಪ್ರಯೋಜನಗಳನ್ನು ಪಡ್ಕೊಳ್ಬಹುದು. ಹಾಗಾದರೆ ಈ ಯೋಜನೆಯ ಫಲಾನುಭವಿಗಳು ಈಗಾಗಲೇ ಹಣವನ್ನು ರಿಸೀವ್ ಮಾಡ್ಕೊಂಡಿದ್ದಾರಾ ಎನ್ನುವುದಾದರೆ ಖಂಡಿತ ಹೌದು. ಈಗಾಗಲೇ ಹಣವನ್ನು ಸಂದಾಯ ಮಾಡಿಕೊಳ್ಳಲಾಗಿದೆ. ಈ ಯೋಜನೆಯ ಉದ್ದೇಶ ಹಣ ನೀಡೋದು ಮಾತ್ರ ಅಲ್ಲ, ತಾಯಿಗೆ ವಿಶ್ರಾಂತಿ, ಆರೋಗ್ಯ, ಕಾಳಜಿ, ಶಿಶು ಮರಣ ಪ್ರಮಾಣ ಕಡಿಮೆ ಮಾಡುವಂತಹ ಉದ್ದೇಶವಾಗಿರುತ್ತೆ. ಆಯಾ ಹಂತದ ANC ತಪಾಸಣೆ ಹಾಗೂ ಲಸಿಕೆ ಪ್ರಮಾಣ ಪತ್ರಗಳು ಕೂಡ ಈ ಒಂದು ಯೋಜನೆಗೆ ಅಗತ್ಯವಾಗಿರುತ್ತೆ. ಹಾಗಾದರೆ ಈ PM ಯೋಜನೆಯ ಸಂಪೂರ್ಣ ಹೆಸರೇನು ಅಂತ ನೋಡೋದಾದರೆ, ಪ್ರಧಾನಮಂತ್ರಿ ಮಾತೃ ವಂದನಾ ಸ್ಕೀಮ್ ಅಥವಾ ಯೋಜನೆ ಅಂತ ಹೇಳ್ಬೋದು. 6,000 ಫಸ್ಟ್ ಟೈಮ್ ಮದರ್ಸ್ಗೆ ಕೊಡ್ತಾ ಇದ್ದಾರೆ. ಇನ್ನು ಈ ಯೋಜನೆಯಡಿ ಹಣವನ್ನು ಪಡೆಯಲಾಗುತ್ತೆ. ಜೊತೆಗೆ ಮುಂದಿನ ಗರ್ಭಧಾರಣೆ ಅಂದರೆ ನಿಮಗೆ 2ನೇ ಮಗು ಆಗಬೇಕು ಅನ್ನುವಂಥ ಇಚ್ಛೆ ಇದ್ದಲ್ಲಿ ಈ ಒಂದು ಯೋಜನೆಯ ಪ್ರಯೋಜನ ಸಿಗೋಕ್ಕೆ ಸಾಧ್ಯವಿಲ್ಲ. ಇನ್ನು ಪೌಷ್ಟಿಕತೆ, ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೆ ಈ ಯೋಜನೆ ನಿಜಕ್ಕೂ ಆಶಾದಾಯಕ ಪೂರಕ ಅಂತಲೇ ಹೇಳ್ಬೋದು. ಸರ್ಕಾರದ ಈ ಸದುದ್ದೇಶಿ ಕ್ರಮ ಗ್ರಾಮೀಣ ಹಾಗೂ ಹಿಂದುಳಿದ ವರ್ಗದ ಮಹಿಳೆಯರಿಗೆ ಹೊಸ ಭರವಸೆಯನ್ನೇ ತರಲಿದೆ. ಶಿಶು ಹಾಗೂ ತಾಯಿಗೆ ಆರೋಗ್ಯವಂತ ಭವಿಷ್ಯವನ್ನು ನಿರ್ಮಾಣ ಮಾಡುವಂತಹ ಒಂದು ದಿಟ್ಟ ಹೆಜ್ಜೆ ಇದಾಗಿದ್ದು, ಪ್ರಧಾನಮಂತ್ರಿ ಮಾತೃ ವಂದನಾ ಸ್ಕೀಮ್ ಅಥವಾ ಯೋಜನೆ ಇದಾಗಿರುತ್ತೆ. ಸೊ ಈ ಯೋಜನೆಯನ್ನು ಸದ್ಬಳಕೆ ಮಾಡಿಕೊಳ್ಬೇಕಾಗಿ ವಿಡಿಯೋ ಮೂಲಕ ಹೇಳಲಾಗ್ತಾ ಇದೆ. ಜೊತೆಗೆ ತಾಯಿಯ ಹಾಗೂ ಮಗುವಿನ ಆರೋಗ್ಯ ಆರೈಕೆಗಾಗಿ ಈ ಹಣವನ್ನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳ ಮೂಲಕ ಆಯಾ ಅಂಗನವಾಡಿಗೆ ತಲುಪಿಸ್ತಾ ಇದೆ. ಸೊ ಯಾರೆಲ್ಲ ಮೊದಲ ಬಾರಿ ಪ್ರೆಗ್ನೆನ್ಸಿ ಇದ್ದೀರೋ ಆ ತಾಯಂದರು ಇದನ್ನ ಮಿಸ್ ಮಾಡದೆ ಪಡ್ಕೊಳ್ಬೋದು ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.